ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲರದು. ಮೊನ್ನೆ ಪ್ರೀಮಿಯರ್ ಮಾಡಿದಾಗ ಕೂಡ ನೀವೆಲ್ಲ ನೋಡಿರ್ಬೋದು, ಓವರ್ ಕ್ರೌಡೆಡ್ ಆಗಿ ಎಲ್ಲ ವಾಪಸ್ ಹೋಗಿರೋದು ಉಂಟು. ಆ್ಯಂಡ್ ನಿನ್ನೆ ಪೇಡ್ ಪ್ರೀಮಿಯರ್ ಕೂಡ ಮಾಡಿದ್ವಿ, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ. ಇವತ್ತು ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಇವರೆಲ್ಲ ಬಂದಿದ್ದಾರೆ. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಬಿಫೋರ್ ಫಸ್ಟ್ ಹಾಫ್ ಏನಿದೆ ಅದರಲ್ಲಿ ಕೆಲವರು ಹತ್ತಿರೋದು ಉಂಟು. ಆ್ಯಂಡ್ ಇನ್ನು 2 hours ಏನಿದೆ ಅಲ್ಲ, ಆ 2 hours ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲರೂ ಹೇಳ್ತಿರೋದು ತುಂಬ ಚೆನ್ನಾಗಿದೆ, ಸಕ್ಸಸ್ ಆಗುತ್ತೆ ಅಂತ. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಹೇಗಿದೆ ಕ್ರೌಡ್ ಅಂತ ನೀವೇ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಿನ್ನೆ ಯಶು ಸರ್ ಕೂಡ ನಮ್ಮ ಅಮೃತಾಂಜನ್ ಪೋಸ್ಟರ್ನ ಪೋಸ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ರವಿಚಂದ್ರನ್ ಸರ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನ್ಯೂ ಕಮ್ಮರ್ಸ್ಗೆ ಈ ಥರ ಸ್ಟಾರ್ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನನಗೆ ತುಂಬ ಖುಷಿ ಇದೆ. ವಿತ್ ಆಡಿಯನ್ಸ್ ಜೊತೆ ನೋಡಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಬಿಕಾಸ್ ಯಾಕಂದ್ರೆ ಸಾಕಷ್ಟು ದಿನಗಳಿಂದ ವೇಟ್ ಮಾಡ್ತಿರಲ್ಲ. ಸಖತ್ತಾಗಿತ್ತು ಸರ್. ಏನಕ್ಕೆ ಅಂದರೆ ಈಗ ಇಷ್ಟು ದಿನ ಎಲ್ಲ ಸಪ್ರೇಟ್ ಸ್ಕ್ರೀನಲ್ಲಿ ಇರ್ತಾ ಇದ್ವಿ. ಇವಾಗ ಎಲ್ಲರೂ ಒಂದೇ ಸ್ಕ್ರೀನಲ್ಲಿ ಇರೋದ್ರಿಂದ ಇವಾಗ ಎಲ್ಲರಿಗೂ ಫ್ಯಾನ್ಸ್ ಇದ್ದಾರೆ. ಸೊ ಎಲ್ಲ ಒಬ್ಬೊಬ್ರು ಬಂದಾಗ್ಲೂ ಪ್ರತಿಯೊಬ್ಬರು ಎಂಟ್ರಿಗೂ ಎಲ್ಲರೂ ಆ ವಿಜಲ್ಲು, ಆ ಶಿಳ್ಳೆ, ಆ ಚಪ್ಪಾಳೆ ಇದೆಲ್ಲ ಕೇಳೋದಕ್ಕೆ ಅದು ಒಂಥರ ವಾವ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ನಿಮ್ಮ ಹಳೆ ಎಕ್ಸ್ ಬಾಯ್ ಫ್ರೆಂಡ್, ಹೊಸ ಬಾಯ್ ಫ್ರೆಂಡ್ ಇಲ್ಲ, ಅವ್ನು ಶಾಪ ಹಾಕ್ಬಿಟ್ಟಿದ್ದಾನೆ. ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಸೊ ಇನ್ನು ಯಾರೆಲ್ಲ ಅಮೃತಾಂಜನ್ ಸಿನಿಮಾ ನೋಡಿಲ್ಲ, ದಯವಿಟ್ಟು ಪ್ಲೀಸ್ ಒಂದ್ಸಲ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ ಅಂತ, ಇಷ್ಟ ಆಗಿಲ್ಲ ಅಂದರೆ ಹೇಳಬೇಡಿ. ಬಟ್ ಖಂಡಿತ ನಿಮಗೆ ನಗಿಸ್ತೀವಿ, ನಿಮ್ಗೊಂದು ಎಂಟರ್ಟೈನ್ಮೆಂಟಿಂದ ಇರುತ್ತೆ. ಸೊ ಒಂದ್ಸಲ ನಂಬಿಕೆ ಇಟ್ಟು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಇಷ್ಟು ದಿನ ಶಾರ್ಟ್ ಫಿಲ್ಮಲ್ಲಿ ನಿಮ್ಗೆ ಇಷ್ಟು ನಗಿಸಿದ್ದೀವಿ. 20 minutes ಅಲ್ಲಿನ 2.5 hours ನಮಗೆ ಸಿಕ್ಕಿದೆ ಅಂದರೆ ನಾವು ಇನ್ನೆಷ್ಟು ಎಂಟರ್ಟೈನ್ ಕೊಡ್ಬೋದು ನಿಮಗೆ ಅಂತ ಒಂದ್ಸಲ ಯೋಚನೆ ಮಾಡಿ. ಸೊ ದಯವಿಟ್ಟು ಎಲ್ಲರೂ ಒಂದ್ಸಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.